ಇವತ್ತು ಬೆಳಗ್ಗೆಯಿಂದ ಬೆಂಗಳೂರಿನ ಹಸಿರು ಮಾರ್ಗ ಮೆಟ್ರೋದಲ್ಲಿ ತಾಂತ್ರಿಕ ದೋಷದಿಂದಾಗಿ ರೈಲೊಂದು ಕೆಟ್ಟು ನಿಂತಿದೆ. ಹಾಗಾಗಿ ಸ್ವಲ್ಪ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತಿದೆ ನಮ್ಮ ಮೆಟ್ರೋ ರೈಲೊಂದು. ಅದು ಕೂಡ ಮೆಟ್ರೋ ಸ್ಥಗಿತದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿದೆ. ಪೀಣ್ಯ ಮೆಟ್ರೋ ಸ್ಟೇಷನಲ್ಲಿ ಏನೋ ಪ್ರಾಬ್ಲಮ್ ಆಗಿ ಈ ರೈಲು ನಿಂತಿದೆ. ಹಾಗಾಗಿ ನಿಮಗೆ ಸಿಲ್ಕ್ ಬೋರ್ಡಿಂದ ಬರಬೇಕಾದ್ರೆ ಯಶವಂತಪುರದ ತನಕ ಬರ್ಬೋದು, ಏನೂ ತೊಂದರೆ ಇಲ್ಲ. ಯಶವಂತಪುರದಿಂದ ಮುಂದಕ್ಕೆ ನಾಗಸಂದ್ರ ತನಕ ಹೋಗೋಕ್ಕಾಗಲ್ಲ, ಯಾಕೆಂದರೆ ಇದ್ರ ಕೆಟ್ಟು ನಿಂತಿರ್ತಕ್ಕಂಥದ್ದು ಪೀಣ್ಯ ಮೆಟ್ರೋ ಸ್ಟೇಷನ್ನಲ್ಲಿ. ಹಾಗಾಗಿ ಇವಾಗ ಸದ್ಯಕ್ಕೆ ಯಶವಂತಪುರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾತ್ರ ಸಂಚಾರ ಆಗ್ತಾ ಇದೆ. ಪೀಣ್ಯದಿಂದ ನಾಗಸಂದ್ರದ ತನಕ ಹೋಗೋಕ್ಕಾಗ್ತಾ ಇಲ್ಲ. ಇನ್ನೊಂದು 2 ಗಂಟೆನಲ್ಲಿ ಏನೋ ಇದನ್ನು ತಾಂತ್ರಿಕ ದೋಷವನ್ನು ಸರಿಪಡಿಸಲಾಗುತ್ತೆ ಅಂತ BMRCL ಅವ್ರು ಹೇಳಿದ್ದಾರೆ. ಪ್ರಯಾಣಿಕರೆಲ್ಲ ಪರದಾಡಿದ್ದಾರೆ. ಬೆಳಗ್ಗೆ ಹೊತ್ತು ಪೀಕ್ ಅವರ್ ಇದು, ಆಯಿತಾ. ತುಂಬ ಜನ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಹಿಂದೆ ಕೂಡ ಒಂದು ಸರ್ತಿ ಇದೇ ರೀತಿ ಆಗಿತ್ತು, ನಿಮಗೆಲ್ಲ ಗೊತ್ತು. ಹಾಗಾಗಿ ಈಗ ಮತ್ತೊಂದು ಸರ್ತಿ ರೈಲು ಇದೇ ರೀತಿ ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತಿದೆ. ಹಾಗಾಗಿ ಪೀಣ್ಯದಿಂದ ಮುಂದಕ್ಕೆ ನೀವು ನಾಗಸಂದ್ರ ತನಕ ಹೋಗೋಕ್ಕಾಗಲ್ಲ, ಪೀಣ್ಯ ತನಕನೂ ಹೋಗೋಕ್ಕಾಗಲ್ಲ. ಯಶವಂತಪುರಕ್ಕೆ ಲಾಸ್ಟ್ ಮಾಡಿದ್ದಾರೆ. ಯಶವಂತಪುರದಿಂದ ಮುಂದಕ್ಕೆ ಗೊರಗುಂಟೆಪಾಳ್ಯ ಇಲ್ಲ, ಅಲ್ಲಿಂದ ಮುಂದಕ್ಕಿಲ್ಲ, ಯಶವಂತಪುರಕ್ಕೆ ಲಾಸ್ಟ್. ಮತ್ತು ಅಲ್ಲಿಂದ ವಾಪಸ್ಸು ಮತ್ತೆ ಸಿಲ್ಕ್ ಬೋರ್ಡ್ ತನಕ ಮೆಟ್ರೋ ಪ್ರಯಾಣ ಮಾಡ್ತಾ ಇದೆ. ಇದರಿಂದ ಜನರಿಗೆ ತೊಂದರೆ ಆಗಿದೆ, ಸಾಕಷ್ಟು ಸಮಸ್ಯೆ ಆಗಿದೆ. ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಈ ನಾಗಸಂದ್ರದ ಕಡೆ ಹತ್ತವರು, ನಾಗಸಂದ್ರ, ಪೀಣ್ಯ, ದಾಸರಳ್ಳಿ ಅಲ್ಲೆಲ್ಲ ಹತ್ತವರು ಅಲ್ಲಿಂದ ಯಶವಂತಪುರ ತನಕ ಬೇರೆ ಬೈ ರೋಡ್ ಬಂದು ಅಲ್ಲಿಂದ ಮತ್ತೆ ಮೆಟ್ರೋ ಹತ್ಕೊಂಡು ಮುಂದಕ್ಕೆ ಅವರು ಪ್ರಯಾಣವನ್ನು ಬೆಳೆಸ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡಿತಾ ಹೋಗೋಣ. ಮಾದೇಶ್, ಏನು ತಾಂತ್ರಿಕ ದೋಷ ಅಂದರೆ ಏನಾಗಿದೆ, ಅದನ್ನು ಸರಿಪಡಿಸೋ ಕೆಲಸ ನಡೀತಾ ಇದೆಯಾ, ಇದರಿಂದ ಜನರಿಗೆ, ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಆಗಿದೆ ಅಂತ? ಅರವಿಂದ, ಇತ್ತೀಚೆಗಷ್ಟೇ ಮತ್ತೊಂದು ಅಂದರೆ ಇದೇ ಥರದ ಸಮಸ್ಯೆ ಆಗಿತ್ತು. ಈಗ ಮೆಟ್ರೋ ಟ್ರೈನೇ ಕೆಟ್ಟು ನಿಂತಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಈಗ ಏನು BMRCL ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿದ್ವಿ. ಅವರು ಹೇಳ್ತಾ ಇರುವಂಥದ್ದು ಏನು ಅಂದರೆ, ಇನ್ನೊಂದು 2-3 ಗಂಟೆಗಳು ಕಾಲಾವಕಾಶ ಬೇಕಾಗುತ್ತೆ. ಯಶವಂತಪುರದಿಂದ ಮೆಟ್ರೋ ಅಂದರೆ ಎಂದಿನಂತೆ ಮೆಟ್ರೋ ಸಂಚಾರ ಆಗುತ್ತೆ. ಏನು ಯಶವಂತಪುರದಿಂದ ಸಿಲ್ಕ್ ಸಿಟಿ ಏನಿದೆ ಅಲ್ಲಿವರೆಗೂ ಕೂಡ ಮೆಟ್ರೋ ಸಂಚಾರ ಇರುತ್ತೆ. ಆದರೆ ಪೀಣ್ಯ ಬಳಿ ಈ ಥರದೊಂದು ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಮೆಟ್ರೋ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲಸ ಈಗ ತ್ವರಿತಗತಿಯಲ್ಲಿ ಮಾಡ್ತಾ ಇದೀವಿ. ಅಂದ್ರೆ 3 ಗಂಟೆ ಟೈಮ್ ಅಂತ ನಾವು ಹೇಳಿದ್ದೀವಿ. ಅದಕ್ಕೂ ಮೊದಲೇ ಏನಾದರೂ ಸಮಸ್ಯೆ ಬಗೆಹರಿದ್ರೆ, ಟೆಕ್ನಿಕಲ್ ಇಶ್ಯೂ ಏನೋ ಸಾಲ್ವ್ ಆದರೆ ನಾವು ಮೆಟ್ರೋ ಸಂಚಾರವನ್ನು ಮಾಡ್ತೀವಿ, ಇಲ್ಲ ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ ಅಂದ್ರೆ ಇದು ಪೀಕ್ ಅವರ್ ಅಂದ್ರೆ ಕಳೆದ 1 ಗಂಟೆಯಿಂದಲೂ ಕೂಡ ಇದೇ ತರದ ಸಮಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ, ಪೀಕ್ ಅವರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅರವಿಂದ್, ಅಂದ್ರೆ ಯಾಕೆ ಈ ರೀತಿಯಾಗಿ ಪದೇ ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಿದ್ದಾವೆ BMRCL ಅಲ್ಲಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆ BMRCL ಅಧಿಕಾರಿಗಳ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಇದೇ ಥರದ ಸಮಸ್ಯೆ ಎದುರಾಗಿತ್ತು. ಅದು ಕೂಡ ಇದೇ ಭಾಗದಲ್ಲಿ ಅಂದರೆ ಯಶವಂತಪುರ ಸುತ್ತಮುತ್ತಲೇ ಇದೇ ಥರದ ಸಮಸ್ಯೆ ಆಗಿತ್ತು. ಅಂದರೆ ಪೀಣ್ಯ ಹತ್ತತ್ರನೇ ಇದೇ ಸಮಸ್ಯೆ ಆಗಿತ್ತು. ಈಗ ಮತ್ತೆ ಇದೇ ಥರ ಸಮಸ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಅವ್ರು ಕೊಡ್ತಾ ಇರುವಂಥ ಮಾಹಿತಿ ಏನು ಅಂದರೆ, ಮೆಟ್ರೋ ಸಮಸ್ಯೆ ಆಗಿದೆ, ತಾಂತ್ರಿಕ ಸಮಸ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಕೊಡ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಹೇಳ್ತಾ ಇಲ್ಲ ಅವರು. ಆದರೆ ಈಗ ಕೆಲಸ ಮಾಡ್ತಾ ಇದ್ದೀವಿ ನಾವು, ಆದಷ್ಟು ಬೇಗ ಈ ಸಂಚಾರವನ್ನು ಸುಗಮವಾಗಿ ನಡೆಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಒಂದು 2-3 ಗಂಟೆಗಳಲ್ಲಿ ಈ ತಾಂತ್ರಿಕ ದೋಷ ಏನಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಏನು BMRCL ಅಧಿಕಾರಿಗಳು ನೀಡ್ತಾ ಇರುವಂಥದ್ದು. ಆದರೆ ಇನ್ನೂ ಕೂಡ ಅಂದರೆ ಈಗ ಜನ ಯಶವಂತಪುರಕ್ಕೆ ಬಂದು ಯಶವಂತಪುರದಿಂದ ಮೆಟ್ರೋವನ್ನು ಅಲ್ಲಿ ಹಿಡಿಬೇಕಾಗುತ್ತೆ, ಅಲ್ಲಿ ಅವರು ಸಂಚಾರವನ್ನು ಆರಂಭಿಸಬೇಕಾಗುತ್ತೆ. ಈ ಥರದ ಸಮಸ್ಯೆಯನ್ನು ಈಗ ಪ್ರಯಾಣಿಕರು ಎದುರಿಸ್ತಾ ಇರುವಂಥದ್ದು. ಇನ್ನೇನು 2-3 ಗಂಟೆಗಳ ಒಳಗಾಗಿ ಇದು ಸರಿಯಾಗುತ್ತೆ ಅನ್ನುವಂಥದ್ದು. ಎಂದಿನಂತೆ ಅಂದರೆ ಏನು ಮೆಟ್ರೋ ಸಂಚಾರ ಇದೆ ಅದು ಯಶವಂತಪುರದಿಂದ ಶುರುವಾಗುತ್ತೆ ಮತ್ತು ಯಶವಂತಪುರಕ್ಕೆ ಎಂಡ್ ಆಗುತ್ತೆ. ನಾಗಸಂದ್ರವರೆಗೂ ಕೂಡ ಹೋಗೋದಿಲ್ಲ. ಇನ್ನು 2-3 ಗಂಟೆವರೆಗೂ ಕೂಡ ಈ ಸಮಸ್ಯೆ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿಯನ್ನು BMRCL ಅಧಿಕಾರಿಗಳು ನೀಡ್ತಾ ಇರುವಂಥದ್ದು. ಥ್ಯಾಂಕ್ ಯು ಮದೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ. 2-3 ಅವರ್ಸ್ ಅಂತಂದರೆ ಅದು ದೊಡ್ಡದೇ. ಈ ಟೈಮಲ್ಲಿ ಪೀಕ್ ಅವರ್ಸಲ್ಲಿ 2-3 ಗಂಟೆ ಅಂತ. ಕಳೆದ ಬಾರಿ ಈ ಥರ ಆಗಿದ್ದಾಗ ಹಳಿ ತಪ್ಪಿತ್ತು. ಆ ಹಳಿ ತಪ್ಪಿದ್ದಂತಹ ಬೋಗಿಯನ್ನು ಕ್ರೇನ್ ತಂದು ತೆಗಿಬೇಕಾಗಿ ಬಂತು.
ಕ್ರೇನ್ ಮುಖಾಂತರ. ಬಟ್ ಈ ಸರ್ತಿ ಆ ಥರದ್ದೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್. ಯಾಕೆ ಪದೇ ಪದೇ ಈ ಗ್ರೀನ್ ಲೈನ್ನಲ್ಲೇ ಈ ರೀತಿ ಆಗ್ತಾ ಇದೆ? ಇತ್ತೀಚೆಗೆ ಮೆಟ್ರೋ ದುರಸ್ತಿ ಕಾರ್ಯಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನು ಒಂಚೂರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶ ಸಾರ್ವಜನಿಕರದ್ದು.